ಬಂದಂತ ರೋಗ ಮಾಡಿದಾರೆ ಅವತ್ತನ್ನ ಬೆಳಗಾವಣೆ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿಗಳು ಇರ್ಬೋದು. ಸ್ಮಾರ್ಟ್ ಸಿಟಿಗಳು 30 ಕೋಟಿ ರೂಪಾಯಿ ಹೋಗಿತ್ತು. ಆ 30 ಕೋಟಿ ರೂಪಾಯಿಯನ್ನ ಎಕ್ಸೆಪ್ಟ್ ಮಾಡಿಬಿಟ್ಟು ಅದನ್ನ ಚೇಂಜ್ ಮಾಡಿ ನಮ್ಗೆ ಅಷ್ಟ. ಅದೇ ರೀತಿ ಮಹಾನಗರ ಪಾಲಿಕೆ ಒಳಗೆ ಏನ್ ಅದಾಗಿಂದ ಓದ್ ತಗೊಂಡಿದ್ದಾಗಿತ್ತು ಅವಾಗ ಕೆಲವೊಂದು ಎಕ್ಸೆಪ್ಟ್ ಆಗಿತ್ತು ಅದನ್ನು ಚೇಂಜ್ ಮಾಡಿದ್ರು. ನಾವು ಕೆಲಸ ನಾವು ಪೆಂಡಿಂಗ್ ಎಕ್ಸೆಪ್ಟ್ ಮಾಡಿದ್ವಿ. ಇನ್ನೊಂದು ಟೆಂಡರ್ ಬಂದಿತ್ತು ಅದು ವಿಡ್ರಾ ಮಾಡಿದ್ದಾರೆ. ಎಲ್ಲ 405 ಕೋಟಿ ರೂಪಾಯಿ ಮುಂಬೈ ಸರ್ ಅಪ್ರೂವ್ ಮಾಡಿದ್ವಿ. ಆಮೇಲೆ ನಾವು 100 ಟೆಂಡರ್ ಸುತ್ತ ಅಪ್ರೂವ್ ಎಲ್ಲ ಆಗಿತ್ತು. ಈ ಸರ್ಕಾರ ಬಂದ ನಂತರ ಹಣ ವಾಪಸ್ ಸುಮಾರು 300 ಕೋಟಿ ರೂಪಾಯಿ ರಾಜ್ಯ ವಾಪಸ್. ಮತ್ತೆ ಈಗೆಲ್ಲ ಏನ್ ನಡೆದ ಅವು ಅವರು ಯಾವ ಇದ್ರೆ ಹೊಸದಾಗಂತೂ ಯಾವ ಇದು ಒಂದು ಮಾಡಬೇಕು. ಅಭಿವೃದ್ಧಿ ಹೇಳಿರ್ಬೋದು ಇನ್ನ 2 ದಿವಸನಾಗ ನೋಡೋ ಒಂದು ವಾರ ಒಳಗೆ 3 ರೂಪಾಯಿ 3 ರೂಪಾಯಿ ಹೆಚ್ಚು ಮಾಡಿರ್ತೀವಿ. ಇನ್ನು ಮತ್ತೆ ಹೆಚ್ಚಾಗ್ತದೆ. ಹೀಗಾಗಿ ಜನಸಾಮಾನ್ಯರನ್ನ ಏನ್ ಮಾಡ್ತಾರೆ ಅನ್ನೋದು ನಮಗೆ ನಿರ್ಬುದಲ ಆ ಪರಿಸ್ಥಿತಿ ನಿರ್ಮಾಣ. ನನ್ನ ಲೆಕ್ಕಲೆ ಸರ್ಕಾರ ನಡೆಸಕ್ ವಿಫಲ ಆಗಿದ್ದಾರೆ. ರೇಟ್ ಕಂಟ್ರೋಲ್ ಅಂತೂ ಆಗ್ತಾ ಇಲ್ಲ. ಇನ್ನು ಮತ್ತೆ 3 ದಿವಸ ಒಳಗೆ ಅನಾರೋಗ್ಯ ನಿರ್ಮಾಣ ಆಗುವಂತ ಪರಿಸ್ಥಿತಿ ಹೇಳಿದ್ರೆ 3 ರೂಪಾಯಿ 300 ರೂಪಾಯಿ ಹೆಚ್ಚು ಮಾಡಿದ್ರೆ ಅದ್ರ ಜೊತೆಗೆ ಸಂಬಳ ಯಾವ ಸರ್ಕಾರ ಸಂಬಳ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳಂತೂ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಪತ್ರ ಮಂತ್ರಿಗಳಿಗೆ ಕಾಂಟ್ರಾಕ್ಟರ್ ಪೇಮೆಂಟ್ ಇಲ್ಲ. ಇಲ್ಲಿ ಗುಡ್ಡಿ ಮುಚ್ಚೋ ಅಂತ ಹೀಗಾಗಿ ಸರ್ಕಾರ ಪೂರ್ಣ ವಿಫಲ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಹೆಚ್ಚಿನ ಭಾರತ ಬರುವಂತ ಹೆಚ್ಚಿನ ಸಮಸ್ಯೆ. ನಿಮ್ಮ ಕ್ಷೇತ್ರದಾಗ 300 ಕೋಟಿ ರೂಪಾಯಿ ವಾಪಸ್ ಇಲ್ಲಾಂದ್ರೆ ಎಲ್ಲ ಕ್ಷೇತ್ರದಾಗ ಬಿಜೆಪಿ MLA ಇದ್ದಂತ ಎಲ್ಲಾ ಕ್ಷೇತ್ರದಾಗ ದ್ವೇಷ ರಾಜಕಾರಣ ಮಾಡ್ತಾರೆ. ದ್ವೇಷದಂತ ಹೇಳಕ್ ಆಗುದಿಲ್ಲ. ಅವ್ರಿಗೆ ನಾವೇನ್ ಹೇಳೋದು ನಿಮ್ ಸರ್ಕಾರ ಬಂದಂತ ನೀವು ಏನ್ ಪ್ರಕಾರ ಮಾಡಿ ನಮ್ಮ ಸರ್ಕಾರ ಅಪ್ರೂವ್ ಮಾಡಿರ್ತಂದ್ರೆ ನೀವ್ ಯಾಕೆ ಕ್ಯಾನ್ಸಲ್ ಮಾಡ್ತೀರ ನೀವು ಪ್ರಶ್ನಿಸ್ತಾರೆ. ಸರಿ ಸರ್ಕಾರ ದಿವಾಳಿ ಅಲ್ಲ ಒಟ್ಟು ಇಡೀ ರಾಜ್ಯದಾಗ ಇನ್ನೊಂದು ದೊಡ್ಡ ಯೋಜನೆ ಕರ್ನಾಟಕ ರಾಜ್ಯದ ಮಾಡಾಕಿರ್ತಾರೆ. ಲೀಸ್ ಕೊಡ್ತೇವೆ ಅಂತ ಹೇಳ್ತಾರೋ ಲೀಸ್ ಕೊಡೋದು ಮಾರೋದು ಯಾವ್ದು ಸರ್ಕಾರಿ ಜನ ಸರ್ಕಾರ ಯಾವುದು ಕರ್ನಾಟಕ ಸರ್ಕಾರ ಹರಾಜು ಇಟ್ಟಿದ್ದಾರೆ. ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಕರ್ನಾಟಕ ರಾಜ್ಯವರು ಹರಾಜು ಇಟ್ಟಿದ್ದಾರೆ. ಜಮೀನು ಮಾಡ್ತೇವೆ ಇದರ ಅರ್ಥ ಹೇಳ್ತಿದ್ರೆ ನಮ್ಮ ರಾಜ್ಯನ ಹರಾಜು ಬಿಡೋ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಸರ್ ಬರ ಪರಿಹಾರ ಭ್ರಷ್ಟಾಚಾರ ಆಗಿತ್ತು. ಅವರ ಪಟ್ಟಿಯನ್ನ ಎಲ್ಲೂ ಪ್ರಕಟಿಸ್ತಾ ಇಲ್ಲ. ಯಾ ಹಗರಣ ಆಗೈತಿ ಇದು ಒಂದ್ ಸ್ವಲ್ಪ ಈ ಸರ್ಕಾರದಾಗ ಅದೇ ಹಗರಣಗಳ ದಿವಸ ಬರ್ತಾವೆ. ಬಹಳ ಬರ ಏನಿಲ್ಲ. ಮುಖ್ಯಮಂತ್ರಿಗೆ ಬರ ಬಂದೈತಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಬರ ಬಂದೈತಿ. ಈಗ ನೋಡಿದ್ರೆ ಎಲ್ಲಾ ಕಡೆ ಹಗರಣಗಳು ಸನ್ಮಾನಿಗಳು ಹೊರಗೆ ಬರ್ತಾರೆ ಬರುವಂತ ದಿವಸ. ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತ ಅನುಭವ ಈ ಸಲ ಪೂರ್ಣ ವಿಫಲ ಆಗಿದ್ದಾರೆ. ಈ ಅಧಿವೇಶನ ಬರುವ ಅಧಿವೇಶನಕ್ಕೆ ಸರ್ ಪೇಪರ್ನಾಗ ಎಲ್ಲ ಅದಾವ. ಹಕ್ಕಿಕಟ್ಟಾಗ ಯಾವ ಇಲ್ಲ. ಅದೇ ನೀವು ಅಷ್ಟೇ ಅದು ನೀವೇನ್ಬಿಡುದು ಸರ ಎನ್ಕ್ವೈರಿ ಮಾಡೋರು ಅವ್ರ ಇನ್ನವರು ಅವ್ರ ಬಂದ್ ಮಾಡೋರು. ಈಗ ಬಿಹಾರ ನಂತರ ಮೇವು ಪ್ರಕರಣ ಆಗಿದ್ದೆ ಮೇವು ಸುಬೇಕ್ ಬಿಡುವಂತ ಬಿಡೋದ ಅಧಿಕಾರಿಗಳು ರಾಜಕಾರಣಿಗಳು ಅದ್ರ ಜೊತೆಗೆ ಮತ್ತೊಂದು ಹೇಳ್ತೇನೆ ನಿಮ್ಗೆ. ಇದ್ರ ಜೊತೆಗೆ ಮತ್ತೊಂದು ವಿಷಯ ಇರ್ತಾನೆ. ನೋಡ್ರಿ ಈ ಸರ್ಕಾರ ಬಂದ ನಂತರ ಬೆಳಗಾವಿ ಎಷ್ಟು ಮಾಡ್ಬೋದು ವಾರ ಅದೇನಂತಾರಲ್ಲ ಪ್ಯಾಕಿಂಗ್ ಹೋಗಿ ಬಂದಾಗ ಮರಳುಗಳು ಹಂಗ ದಿವಸ ಮರಳುಗಳು
ನಾಡಾಡ್ರೆ ಎಲ್ಲಿ ಐತಿ ಮಟಗ ಮತ್ತ ಡ್ರಗ್ ನೀವು ಕ್ಯಾಬ್ನಾಗ ಹೋಗಿದ್ರಿ ಎಷ್ಟು ಅವ್ರು ಮಾಡೋರು ರಾಜಾರೋಷ ರಜಾ ಬರ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ರಂಗಗಳು ಬರೀ ಬೆಲೆ ಏರಿಕೆ ಅಷ್ಟೇ ಅಲ್ಲ, ಇನ್ನೊಂದ್ರೊಳಗೂ ನಂಬರ್ 1, ಬೆಲೆ ಏರಿಕೆ ಒಳಗೂ ನಂಬರ್ 1, ಕ್ರೈಮ್ ಒಳಗೂ ನಂಬರ್ 1 ಸರ್. ಮತ್ತೆ ಕರ್ನಾಟಕದಾಗ ಯಾರು ಮಾಡಕ್ಕೆ 25,000 ಇದ್ರೆ ಅದ್ರೊಳಗೂ ನಂಬರ್. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.